ಸ್ಟೇಟ್ ಟೀಮ್ಗೂ ಸೆಲೆಕ್ಟ್ ಆಗದಿರೋ ಆ ಲೂಸರ್ ಜೊತೆ ಫೋಟೋ ಶೂಟಾ? ಈ ವಿನ್ನರ್ ಅಸ್ಮಿತಾಗೆ ಸ್ಪೆಷಲ್ ಕೋಚಿಂಗ್ ಕೊಟ್ರೆ ನಿಮ್ಗೆ ತುಂಬಾ ಫೇಮ್ ಸಿಗತ್ತೆ. ಆ ಕಿತ್ತೋಗಿರೋ ಫೇಮ್ ನನಗ್ ಬೇಕಾಗಿಲ್ಲ. ಫೋನ್ ಇಡು. ನಿಮ್ಗೆ ಫೇಮ್ ಎಲ್ಲ ಬೇಕಾಗಿಲ್ಲ ಅನ್ಸುತ್ತೆ. ನನಗೆ ನಿಮ್ ಕೋಚಿಂಗ್ ಬೇಕಾಗಿದೆ. ಫಸ್ಟ್ ಗ್ರೌಂಡ್ ಬನ್ನಿ. ಆಗಲ್ಲ. ಏನ್ ಹಾಗೆ ಹೇಳ್ತಾ ಇದ್ದೀರಾ? ಪ್ರಿನ್ಸಿಪಲ್ ಅವರೇ ಹೇಳಿದ್ರಲ್ವಾ ಇನ್ ಮುಂದೆ ನೀವು ನನಗೆ ಸ್ಪೆಷಲ್ ಕೋಚಿಂಗ್ ಕೊಡ್ಬೇಕು ಅಂತ. ಅದು ಅಲ್ಲದೆ ಚೇರ್ಮನ್ ಅವ್ರ ಆರ್ಡರ್ ಬೇರೆ. ಆ ಆರ್ಡರ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಸರ್, ಆಗಲ್ಲ ಅಂತಂದ್ರೆ ನಿಮ್ ಕೆಲ್ಸ ಹೋಗತ್ತಲ್ವಾ ಸರ್? ಆ ಕೆಲ್ಸಕ್ಕಿಂತ ನನಗೆ ರಾಜಲಕ್ಷ್ಮಿನೇ ಇಂಪಾರ್ಟೆಂಟ್. ಅಸ್ಮಿತಾ, ಹೀಗೆ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಸರ್, ಅಸ್ಮಿತಾ ಈಗೋನ ಹರ್ಟ್ ಮಾಡ್ತಾ ಇದ್ದೀರಾ. ಅಸ್ಮಿಕಾಗಿಂತ ನಿಮ್ಗೆ ಯಾವುದು ಹೆಚ್ಚಾಗಬಾರ್ದು. ನಾನ್ ಕರಿತಾ ಇದ್ದೀನಲ್ವಾ, ಬನ್ನಿ. ಹೇ, ಹೇಳಿದ್ರೆ ನಿಂಗೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ನನ್ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ಸರ್. ನೋಡಿದ್ರೆ ಅರ್ಥ ಆಗತ್ತೆ ಅನ್ಸುತ್ತೆ. ಒಂದ್ಸಲ ನೀವೇ ನಿಮ್ ವಾಟ್ಸ್ಆಪ್ ಓಪನ್ ಮಾಡಿ ನೋಡಿ. ಅಸ್ಮಿತಾ, ಈ ಫೋಟೋ ಏನು? ಪರಿಸ್ಥಿತಿ ನನ್ನ ಹಿಡಿತದಲ್ಲಿ ಇಲ್ದೇ ಇರುವಾಗ ನಿಮ್ಮೇಲ್ ಪ್ರಯೋಗ ಮಾಡೋದಿಕ್ಕೆ ನಾನು ಮುಂಜಾಗ್ರತೆಗಾಗಿ ಸಿದ್ಧ ಮಾಡ್ಕೊಂಡಿರೋ ಆಯುಧ ಸರ್. ಈ ಕೂಡ್ಲೆ ನೀವ ಹುಚ್ಚು ಫೋಟೋಶೂಟ್ ನ ಪಕ್ಕಕ್ಕಿಟ್ಟು ಇಲ್ಲಿಗ್ ನೀವು ಬಂದಿಲ್ಲ ಅಂತ ಅಂದ್ರೆ ಇದನ್ನ ಈಗ್ಲೇ ಪ್ರೆಸ್ಗೆ ಮೀಡಿಯಾವ್ರಿಗೆಲ್ಲ ಫಾರ್ವರ್ಡ್ ಮಾಡ್ತೀನಿ. ಈಗ ನಾನು ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದ್ರೂ ಕೂಡ ಬರ್ದಿರೋ ಪಬ್ಲಿಸಿಟಿ ನಿಮ್ಗೆ ಸ್ಟೇಟ್ ಲೆವೆಲ್ ಅಲ್ಲಿ ಅಲ್ಲ ಎಲ್ಲಾ ಸ್ಟೇಟ್ ಅಲ್ಲೂ ಬರುತ್ತೆ ಸರ್. ಆ ಹೊಡೆತ ಇಂದ ನಿಮ್ ಹೆಸರು, ನಿಮ್ ಮರ್ಯಾದೆ, ನಿಮ್ ಕ್ಯಾರೆಕ್ಟರ್ ಎಲ್ಲಾನು ಸರ್ವನಾಶ ಆಗೋಗತ್ತೆ. ಆ ಅವಮಾನದಿಂದ ಫೋಟೋಶೂಟ್ ಏನು ಮದ್ವೆನೇ ಮಾಡ್ಕೊಳಲ್ಲ. ಏನ್ ಹೇಳ್ತೀರಾ ಸರ್? ಅದಕ್ಕೆ ಸಾಕ್ಷಿಯಾಗಿ ರಾಜಲಕ್ಷ್ಮಿನೇ ಇದ್ದಾಳಲ್ವಾ? ನಿಜ ಯಾಕಾಗಲ್ಲ ಹೇಳಿ? ಅಸ್ಮಿತಾ, ನೀನ್ ತುಂಬಾ ತಪ್ಪು ಮಾಡ್ತಾ ಇದೀಯಾ. ನೀವು ಲೇಟ್ ಮಾಡ್ತಾ ಇದ್ದೀರಾ ಸರ್. ಬೇಗ ಹೇಳಿ, ನೀವು ಬರ್ತಿದ್ದೀರೋ ಇಲ್ವೋ? ಬರಲ್ಲ ಅಂದ್ರೆ ಹೇಳಿ. ನಿಮ್ ಫಸ್ಟ್ ಲುಕ್ನ ಒಂದೇ 1 ನಿಮಿಷದಲ್ಲಿ ರಿಲೀಸ್ ಮಾಡ್ತೀನಿ. ಬರ್ತಾ ಇದ್ದೀನಿ. ಅದು ಈಗ ನೀವು ಸೇಫು. ಬಾಯ್ ಸರ್, ಬೇಗ ಬನ್ನಿ. ರಾಜಿ, ಫೋನ್ ಬರ್ತಿದೆ. ಹಲೋ ರಾಜಿ, ಫೋಟೋ ತೆಗೆದೆಲ್ಲ ಮುಗಿತೇನಮ್ಮ? ಆದ್ಯ ಅವ್ರದ್ದು ಆಗೋಯ್ತಮ್ಮ, ನಮ್ದಿನ್ನೂ ಆಗ್ಬೇಕು. ಬೇಗ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ಬಿಡಿ. ನೋಡು, ಬಂಗಾರ ತಗೊಳಕ್ ಹೋಗ್ಬೇಕು ಅಂತ ನಿಮ್ಮಪ್ಪ ಹೇಳ್ತಿದ್ರು. ಬೇಗ ಬನ್ನಿ. ಸರಿ ಅಮ್ಮ. ಸರಿ. ರಾಜಿ, ಏನು ರಾಜಿ? ಅಪ್ಪ ಬಂಗಾರ ತಗೊಳ್ಳೋದಕ್ಕೆ, ಬಟ್ಟೆ ತಗೊಳ್ಳೋದಕ್ಕೆ ಹೋಗ್ಬೇಕು ಅಂದ್ರಂತೆ. ನಾವು ಬೇಗ ಹೋಗ್ಬೇಕು. ಡ್ಯಾಡಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಂಪ್ಲೀಟೆಡ್. ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು. ಬರ್ತಿದ್ದ ಹಾಗೆ ನಿಮಗೆ ಸೆಂಡ್ ಮಾಡ್ತೀನಿ ಡ್ಯಾಡಿ. ನೆಕ್ಸ್ಟ್ ನಾವು ಗೋಲ್ಡ್ ಶಾಪಿಗೆ ಹೋಗ್ತಾ ಇದೀವಿ ಡ್ಯಾಡಿ. ಸರಿ ಸರಿ, ಆ ಗೋಲ್ಡ್ ಏನು ಅಂತ ಲಿಸ್ಟ್ ಕಳಿಸ್ತೀನಿ ನಿನಗೆ. ಡ್ಯಾಡಿ ಸೆಂಡ್ ಮಾಡಿ, ಅದನ್ನ ನಾನೇ ತಗೋತೀನಿ. ಸರ್, ಬೇಗ ಹೋಗ್ಬೇಕು, ಬನ್ನಿ. ರಾಜಿ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ಇದೇನ್ ಸರ್, ಇನ್ನೂ ಫೋಟೋಸ್ ಪೂರ್ತಿ ಆಗಿಲ್ವಲ್ಲ? ಮತ್ತೆ ಶಾಪಿಂಗ್ ಎಲ್ಲ ಹೋಗ್ಬೇಕು ಅಂದ್ರಿ, ನೀವೇನ್ ಬ್ರೋ ಅರ್ಜೆಂಟಾಗಿ ಹೋಗ್ಬೇಕು ಅಂತಿದ್ದೀರಾ? ಅಷ್ಟು ಅರ್ಜೆಂಟ್ ಕೆಲಸ ಏನಿದೆ ಸರ್? ಏನಾಯ್ತು ಸರ್?
ಏನಾದರೂ ಪ್ರಾಬ್ಲಮ್? ಅದು ಏನಿಲ್ಲ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಾ? ಇವಾಗ ಹೇಗಿದ್ದಾರೆ ಸರ್? ಪರವಾಗಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಅಷ್ಟೇನಾ? ಏನಾದರೂ ಪ್ರಾಬ್ಲಮ್ ಇದ್ದರೆ? ನಿಮ್ಮ ಪೊಸಿಷನ್ ನೋಡ್ತಿದ್ರೆ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಾ ಇದೆ. ಅಯ್ಯೋ ಹಾಗೇನಿಲ್ಲ ರಾಜಲಕ್ಷ್ಮಿ, ಸ್ವಲ್ಪ ಟೆನ್ಷನ್ ಅಷ್ಟೇ. ಅರ್ಥ ಮಾಡ್ಕೊ ರಾಜಲಕ್ಷ್ಮಿ, ನಾ ಬೇಗ ಹೋಗಬೇಕು. ಪರವಾಗಿಲ್ಲ ಸರ್. ಅಸ್ಮಿತಾ ಸರ್ ಬರ್ತಿದ್ದಾರಾ? ಸರ್ ಬರ್ಬೇಕು ಇಲ್ಲಿ ಖಂಡಿತ ಬರ್ಲೇಬೇಕು. ಅವ್ರೆಲ್ಲಿಗ್ ಬರ್ಲೇಬೇಕು, ಬರ್ದೆ ಎಲ್ಲಿಗ್ ಹೋಗ್ತಾರೆ, ಓಡೋಡಿ ಬರ್ತಾರೆ. ಒಂದ್ ಫೋಟೋಗೆ ಸರ್ ಇಷ್ಟೊಂದು ಭಯ ಪಟ್ರಾ? ಏ ಹುಚ್ಚಿ, ಅದು ಬರೀ ಒಂದ್ ಫೋಟೋ ಅಲ್ವೇ, ಸಮುದ್ರನೇ ಎದುರು ಹಾಕೊಳ್ಳೋ ಅಂತ ಪವರ್ ಇದೆ ಆ ಫೋಟೋಗೆ. ನನ್ ಬ್ಯೂಟಿಗಿಂತ, ನಮ್ಮ ಅಪ್ಪನ ಹತ್ರ ಇರೋ ಆಸ್ತಿಗಿಂತ, ನಮ್ ಪೊಲಿಟಿಕಲ್ ಪವರ್ಗಿಂತ ಹೆಚ್ಚಾಗಿ ಪವರ್ ಇದೆ ಆ ಫೋಟೋಗೆ. ಅದ್ಯಾವುದು ಮಾಡಕ್ಕಾಗ್ದಿರೋ ಕೆಲ್ಸನ ಇದ್ ಒಂದ್ ಫೋಟೋ ಮಾಡಿದೆ. ಸರ್ ಕುತ್ಕೆ ಮೇಲೆ ಚಾಕು ಇಟ್ಟು ಏನಾದ್ರೂ ಮಾಡು ಅಂತ ಹೇಳಿದ್ರೆ ಸತ್ರು ಮಾಡಲ್ಲ ಅಂತ ಹೇಳೋರು ಇವಾಗ ಮಾಡ್ತಾರೆ. ಆದ್ರೆ ಈ ಒಂದ್ ಫೋಟೋ ತೋರಿಸಿ ಸರಿಗ್ ಏನ್ ಮಾಡಕ್ ಹೇಳಿದ್ರು ತಲೆ ಬಗ್ಸಿ ಮಾಡ್ತಾರೆ. ಆ ರಾಜಲಕ್ಷ್ಮಿ ಜೀವನನ ಹಾಳು ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಗೇಮ್ನ ಈಗ ತಾನೇ ಸ್ಟಾರ್ಟ್ ಮಾಡಿದೀನಿ. ಈ ಫೋಟೋನ ಮುಂದೆ ಇಟ್ಕೊಂಡು ಸರ್ನ ಬುಟ್ಟಿಗೆ ಹಾಕೊಂಡು ಅವಳ ಜೀವನ ಜೊತೆ ಆಟ ಆಡ್ಕೊಂಡು ಅವಳನ್ನ ಹೇಗ್ ಪಾತಾಳಕ್ ತಳ್ತೀನಿ ಅಂತ ನೀನೇ ನೋಡ್ತಾ ಇರು. ಅಸ್ಮಿತಾ, ಹಾಯ್ ಸರ್. ನೀನು ಹಾಯ್ ಆಮೇಲೆ ಮೊದಲು ಆ ಫೋಟೋ ಡಿಲೀಟ್ ಮಾಡು. ನಾನ್ ಮಾಡಲ್ಲ ಸರ್. ಸರ್ ಸರ್ ನನ್ನ ಫೋನಲ್ಲೇನೋ ಡಿಲೀಟ್ ಮಾಡ್ತೀರಾ, ಆದ್ರೆ ನಮ್ಮ ಅಪ್ಪನ ಫೋನಲ್ಲಿ ಮಾಡ್ತೀರಾ? ನನ್ ಪರ್ಸನಲ್ ಹಾರ್ಡ್ ಡಿಸ್ಕ್ ಅಲ್ಲಿ ಮಾಡಕ್ಕಾಗತ್ತಾ? ವಾಟ್? ಎಸ್ ಸರ್. ನನ್ಗೀಗ ಈ ಫೋಟೋ ತುಂಬಾ ಬೆಲೆ ಬಾಳುವಂಥದ್ದು, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಕಡೆ ಸ್ವಲ್ಪ ಸೇಫ್ ಆಗಿಟ್ಟಿದ್ದೀನಿ. ಅಸ್ಮಿತಾ, ಅಷ್ಟಕ್ಕೂ ಏನ್ ಮಾಡೋದಕ್ಕೆ? ಇದು ತುಂಬಾ ತಪ್ಪು. ನೀನ್ ಈ ಫೋಟೋ ಕಳಿಸಿ ಮಾತಾಡಿದ ಮಾತುಗಳು ಕ್ಷಮಿಸೋಕಾಗ್ದಿರೋದು. ನೀನ್ ಹಾಗೆ ಮಾತಾಡಿದಕ್ಕೆ ನನ್ಗೇನು ಅರ್ಥ ಆಗದೆ ನಮ್ಮ ಮದ್ವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಧ್ಯದಲ್ಲೇ ಬಿಟ್ಟು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ನಿನ್ನಿಂದಾಗಿ ನಾನು ಸುಳ್ಳು ಹೇಳ್ಬೇಕಾಗಿ ಬಂತು. ನಿನ್ನಿಂದಾಗಿ ನಾನು ರಾಜಲಕ್ಷ್ಮಿಗೆ ನೋವು ಕೊಟ್ಟು ಬಂದೆ, ಗೊತ್ತಾ? ಅವಳಿಗೆ ನೋವು ಕೊಡಕ್ಕೆ ಅಂತ ಅಲ್ವಾ ನಾನ್ ಹೀಗ್ ಮಾಡಿರೋದು. ಇನ್ ಮುಂದೆ ಈ ಫೋಟೋನ ಮುಂದೆ ಇಟ್ಕೊಂಡು ನಿಮ್ಮನ್ನ ಪಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಸೋತ್ ಹೋಗ್ತಾಳೆ. ನಿಮಗ್ ಕೊಡೋ ಟಾರ್ಚರ್ ಇಂದ ಅವಳು ನೋವು ತಿನ್ಬೇಕು, ಒದ್ದಾಡಿ ಒದ್ದಾಡಿ ಸಾಯ್ಬೇಕು. ಅಸ್ಮಿತಾ, ಇದು ತಮಾಷೆ ಅಲ್ಲ, ಇದು ನನ್ನ ಲೈಫು. ಮದುವೆ ಅನ್ನೋದು ನನಗೂ ರಾಜಲಕ್ಷ್ಮಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಗೊತ್ತಿಲ್ಲ. ಮೇ ಬಿ ಸರ್, ಬಟ್ ನಿಮಗ್ ಮದ್ವೆ ಇಂಪಾರ್ಟೆಂಟ್ ಆಗಿದ್ರೆ ನನಗೆ ಹಾಕಿನೇ ಇಂಪಾರ್ಟೆಂಟ್. ಸೆಲೆಕ್ಟ್ ಆಗೋದ್ರೆ ಸಾಕಾಗಲ್ವಲ್ಲ ಸರ್? ಸೆಲೆಕ್ಟ್ ಆಗೋ ಮುಂಚೆಗಿಂತ ಸೆಲೆಕ್ಟ್ ಆದ್ಮೇಲೆ ಚೆನ್ನಾಗ್ ಆಡ್ಬೇಕಲ್ವಾ? ಚೆನ್ನಾಗ್ ಆಡ್ಬೇಕು ಅಂದ್ರೆ ನೀವ್ ನನಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೇಕು. ಆಗ್ಲೇ ನಾನು ಸ್ಟೇಟ್ ಟೀಮ್ಗೆ ಹೋಗಿ ಚೆನ್ನಾಗಿ ಆಡಿ ಅಲ್ಲಿಂದ ನ್ಯಾಷನಲ್ಸ್ಗೆ ಹೋಗಿ ನಿಮ್ಗೂ ಈ ಕಾಲೇಜ್ಗೂ ಈ ಸ್ಟೇಟ್ಗೆ ಒಳ್ಳೆ ಫೇಮ್ ತರಬೇಕಲ್ವಾ ಸರ್? ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು. ಬನ್ನಿ ಅಂತ ನಾರ್ಮಲ್ ಆಗಿ ಕರೆದೆ, ನೀವು ಬರಲ್ಲ ಅಂತ ಹಠ ಹಿಡಿದ್ರಿ. ನಾನು ಫೋಟೋ ಕಳ್ಸಿದ ತಕ್ಷಣ ನೋಡಿ ಹೇಗ್ ಬಂದ್ಬಿಟ್ರಿ. ಅಸ್ಮಿತಾ, ಈಗ ಬಂದಾಯ್ತಲ್ಲ ಸರ್, ಇನ್ ಟೈಮ್ ವೇಸ್ಟ್ ಯಾಕೆ ಮಾಡ್ತಿದ್ದೀರಾ? ಬೇಗ ನನಗೆ ಪ್ರಾಕ್ಟೀಸ್ ಮಾಡಿಸಿ ಬೇಗ ಹೋಗ್ಬೋದು, ಇಲ್ಲ ಅಂತಂದ್ರೆ ನಿಮ್ಗೆ ಲೇಟ್ ಆಗೋದು.
ಅದು ಏನಿಲ್ಲ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ. ನಿಮ್ಮ ಪೊಸಿಷನ್ ನೋಡ್ತಿದ್ರೆ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಾ ಇದೆ. ಅಯ್ಯೋ ಅದೇನಿಲ್ಲ ರಾಜಲಕ್ಷ್ಮಿ, ಸ್ವಲ್ಪ ಟೆನ್ಷನ್ ಅಷ್ಟೇ. ಅಕ್ಕ ಬನ್ನಿ. ಹಲೋ ಸರ್, ಇದೇನಿದು? ಕಾಸಿನ್ ಸರ ಮೇಡಮ್. ಏನು ಅಂತ ಕೇಳಿದ್ದು ಇದ್ರ ಹೆಸರಲ್ಲ, ಇದು ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂತ ಕೇಳ್ತಿರೋದು. ಪಾರ್ವತಿ ಬೇಗ ಬಾ. ಮೇಡಮ್ ಇದು 1 ಗ್ರಾಮ್ ಗೋಲ್ಡ್ ಶಾಪ್ ಅಲ್ಲ, ಗೋಲ್ಡ್ ಜ್ಯುವೆಲರಿ ಶಾಪ್. ನಮಸ್ತೆ. ನಮಸ್ತೆ ಮೇಡಮ್. ಪದ್ಮ, ಚಿನ್ನದ ಅಂಗಡಿಗೆ ಬಂದ್ರು ನಿನಗಿನ್ನೂ ಅನುಮಾನ ಹೋಗ್ಲಿಲ್ವಾ? ಮತ್ತೆ ಹೀಗ್ ಶಾಪಿಗೆ ಬಂದಾಗ ಅದ್ರ ರೇಟ್ ಕೇಳ್ಬೇಕೆ ಹೊರತು ಡೌಟ್ ಕೇಳ್ಬಾರ್ದತ್ಗೆ. ಸರಿಯಾಗಿದೆ ಕತೆ. ನಿನ್ನಿಂದ ಚಾರುಯಿಂದನೇ ತಾನೆ ನಾನು ಹೀಗೆಲ್ಲ ತಯಾರಾಗಿರೋದು. ದೊಡ್ಡದಾಗಿ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ನೋಡತ್ಗೆ, ಮತ್ತೆ ಮುಂಚೆ ಬಂಗಾರ ನೋಡಿದ್ರೆ ಸಂತೋಷ ಆಗ್ತಿತ್ತು, ಈಗ ಅನುಮಾನ ಬರ್ತಿದೆ ಅಂದ್ರೆ ಯಾರಿಂದ? ಈ ಪಾರುವಿಂದ, ಆ ಚಾರುಯಿಂದನೇ ತಾನೆ. ಸರಿ ಸರಿ. ಅಲ್ಲಿ ನೋಡು, ಶೌರ್ಯನ ಅಪ್ಪ ಅಮ್ಮ ಬಂದ್ಬಿಟ್ರು. ಪಾರ್ವತಿ, ನೀವಿಬ್ರು ಅಲ್ಲಿ ಹೋಗಿ ನೋಡಿ. ಹೋಗಿ ನೋಡಿ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ಕಾರ ಬೀಗ್ರೆ. ಬನ್ನಿ 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 ಬನ್ನಿ. ನಮಸ್ತೆ ಬೇಕ್ರೆ. ನಮಸ್ಕಾರ ಬೀಗ್ರೆ. ನಮಸ್ಕಾರ ಬೀಗ್ರೆ. ಎಲ್ರೂ ಇದ್ದೀರಾ? ಶೌರ್ಯ ಎಲ್ಲೋದ? ಫೋಟೋ ಶೂಟಿಂದ ಇನ್ನೂ ಬಂದಿಲ್ವಾ? ಅದೇನು ಅಂದ್ರೆ ಫೋಟೋ ಶೂಟ್ ಆಗ್ಲಿಲ್ಲ. ಅದೇನಪ್ಪ, ಅಲ್ಲೇ ಹೋಗ್ತೀನಿ ಅಂತ ಹೇಳ್ದ. ಬಂದಿದ್ರು ಮಾವ, ಆದರೆ ಅಷ್ಟರಲ್ಲೇ ಅವ್ರ ಫ್ರೆಂಡ್ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು. ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆಯಾ? ಆಕ್ಸಿಡೆಂಟ್ ಅಂತ ಹೇಳಿದಾರಲ್ಲ, ಹೋಗ್ಲಿ ಬಿಡಿ ಪಾಪ. ಫೋಟೋ ಶೂಟು ಶಾಪಿಂಗಿಂತ ಅದೇ ಮುಖ್ಯ ಅಲ್ವಾ? ನೀವು ಇದ್ದೀರಾ, ನಾನು ಇದ್ದೀನಿ. ನಾವು ಸೆಲೆಕ್ಟ್ ಮಾಡಿದ್ರಾಯ್ತು, ಬನ್ನಿ. ಅಮ್ಮ ರಾಜಲಕ್ಷ್ಮಿ, ನನ್ನ ಮಗನ್ಗೆ ನಾವು ಸೆಲೆಕ್ಟ್ ಮಾಡಿದ್ರು ಯಾರು ಸೆಲೆಕ್ಟ್ ಮಾಡಿದ್ರು ಅವನಿಗಿಷ್ಟ ಆಗೋದಿಲ್ಲ. ಅವನಿಗೆ ನೀನು ಸೆಲೆಕ್ಟ್ ಮಾಡಿದ್ರೇನೆ ಇಷ್ಟ ಆಗೋದು. ಅವನಿಗೆ ಬೇಕಾಗಿರೋ ಉಂಗುರ, ಬ್ರಾಸ್ಲೆಟು, ಚೈನು ಎಲ್ಲ ನೀನೇ ಸೆಲೆಕ್ಟ್ ಮಾಡಮ್ಮ. ಬೇಕು ಅಂದರೆ ನಾವು ಕೂಡ ನಿನಗೆ ಸಹಾಯ ಮಾಡ್ತೀವಿ. ಅಮ್ಮ ಆದ್ಯಾ,
ತೋರಿಸ್ಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಅಂಕಲ್, ನೀವಾದ್ರೂ ಹೇಳಿ ಅಂಕಲ್. ಸರಿನಪ್ಪ, ಹಾಗೆ ಆಗ್ಲಿ. ನೀವಿಲ್ಲಿ ನೋಡ್ತಾ ಇರಿ, ನಾವು ಆ ಕಡೆ ನೋಡೋಣಪ್ಪ. ಆದ್ಯಾ, ಕಮ್. ಸರ್, ಈ ಲಿಸ್ಟಲ್ಲಿ ಏನೆಲ್ಲ ಇದೆಯಲ್ಲ ಅದರ ಮಾಡೆಲ್ಸು, ವೆರೈಟೀಸು ಎಲ್ಲ ಬೇಗ ತಗೊಂಡ್ ಬಂದು ತೋರಿಸಿ. ನಿನ್ಗೆ ತುಂಬಾ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿದ್ರೆ ಅವಳು ಹೇಳ್ತಾಳೆ ತಾನೆ. ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗಿದೆಯಾ ಅಂತ ಕೇಳ್ದಂಗೆ, ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದ್ರೆ ನಮ್ಮ ಟೇಸ್ಟನ್ನ ಅವ್ರಿಗೆ ಚೆನ್ನಾಗಿದೆ ಅಂತ ಫೋರ್ಸ್ ಮಾಡ್ದಂಗೆ. ನೋ 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 ಆದ್ಯಾ, ನಾನು ಹಾಗೆ ಮಾಡೋನಲ್ವೇ ಅಲ್ಲ. ನಿನಗೆ ಇಷ್ಟ ಆಗಿದ್ದೇನೆ ನೀನು ತಗೋಬೇಕು. ಇದು ನಮ್ಮ ಅಮ್ಮನ ಆರ್ಡರ್ ಕೂಡ. ನೋಡಾದ್ಯಾ, ಇದು ಚೆನ್ನಾಗಿದ್ಯಾ? ಒಂಚೂರು ಚೆನ್ನಾಗಿಲ್ಲ. ಆದ್ಯಾ ಹೂ ಅಂದ್ಲಲ್ಲ. ನಾನು ಹೂ ಅಂತಿದ್ದೀನಲ್ಲ. ಅವಳಿಗೆ ಇಷ್ಟ ಆದ್ರೆ ಸಾಕಲ್ಲ. ಮದ್ವೆ ಆಗೋದು 4 ಗೋಡೆಗಳ ಮಧ್ಯೆ ಅಲ್ಲ ಅಲ್ವಾ? ಮದ್ವೆ ಆಗೋದು 4 ಜನದ ಮಧ್ಯೆ. ನಿಮ್ಮಿಬ್ರಿಗೂ ಇಷ್ಟ ಆಗ್ಬಿಟ್ರೆ ಸಾಕ? ಆ 4 ಜನಕ್ಕೂ ಇಷ್ಟ ಆಗ್ಬೇಕಲ್ಲ. ನನಗೆ ಇಷ್ಟ ಆಗಿಲ್ಲ, ಇನ್ನ 4 ಜನಕ್ಕೆ ಏನ್ ಇಷ್ಟ ಆಗುತ್ತೆ? ಆದ್ಯಾ, ಇದನ್ನ ನೋಡಿ ಹೇಗಿದೆ ಅಂತ. ಇದಕ್ಕಿಂತ ಮೊದಲು ನೋಡಿದ್ದೆ ಚೆನ್ನಾಗಿತ್ತು. ಮತ್ತೆ ಅವಾಗಲೇ ಹೇಳ್ಬೇಕು ತಾನೆ. ಇವಾಗ ಹೇಳೋಣ ಅಂತ ಅವಾಗಲೇ ಹೇಳಲಿಲ್ಲ. ಅದೇನು? ಅದೆಲ್ಲ ಹಂಗೆ. ಕೆಲವೊಬ್ರು ಮೊದಲು ನೋಡಿದ್ದನ್ನ ಪಕ್ಕಕ್ಕಿಟ್ಬಿಡ್ತಾರೆ, ಆಮೇಲೆ ನೋಡಿದ್ದನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಬಟ್ ಅವಾಗಲೇ ಗೊತ್ತಾಗೋದು ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್ ಅಂತ. ಆದಿತ್ಯ, ನೀನು ಅವನ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ನೀನ್ ಸೆಲೆಕ್ಟ್ ಮಾಡು, ಪರವಾಗಿಲ್ಲ, ನನಗಿಷ್ಟ ಆಗುತ್ತೆ. ಆದ್ಯಾ, ಇದು ಫಿಕ್ಸ್ ಆದ್ಯಾ. ಅತ್ತೆ, ಒಂದ್ ನಿಮಿಷ. ಸರಿನಮ್ಮ. ಹಲೋ. ಹಾಯ್ ರಾಜಲಕ್ಷ್ಮಿ, ಹೇಗ್ ನಡೀತಾ ಇದೆ ನಿನ್ ಒಡವೆಗಳ ಶಾಪಿಂಗ್? ನಾನೀಗ ಶಾಪಿಂಗಿಗೆ ಬಂದಿರೋದು ನಿನಗೆ ಹೇಗೆ ಗೊತ್ತು? ಯಾರು ನೀನು? ನಾನು ಯಾರು ಅಂತ ತಿಳ್ಕೊಳ್ಳೋ ಪ್ರಶ್ನೆ ನಿನಗೆ ಉಪಯೋಗ ಇಲ್ಲ ರಾಜಲಕ್ಷ್ಮಿ. ಆದ್ರೆ ಯಾರ್ ನೀನು ಅಂತ ಕೇಳಿದ್ದಕ್ಕೆ ಆನ್ಸರ್ ಹೇಳ. ನಿನಗ್ ತುಂಬಾ ಬೇಕಾಗಿರೋಳು